ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಹೌದು, ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಾಗ ಹಣೆ ಬರಕ್ಕಿಂತ ನಮ್ಮ ಆಯ್ಕೆಗಳೇ ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ಮುಂದಿನ ಜೀವನದಲ್ಲಿ ಕಷ್ಟ ಬಂದಾಗ ಅದೃಷ್ಟವನ್ನು ಬೈಯುವ ಬದಲು ಒಂದು ಪ್ರಯತ್ನ ಮತ್ತು ಸರಿಯಾದ ಆಯ್ಕೆ ಮಾಡುವ ಕಡೆಗೆ ಗಮನ ಕೊಡಬೇಕು. ಜೀವನವನ್ನು ರೂಪಿಸುವ ಆಯ್ಕೆಯ ಶಕ್ತಿಯ ಕುರಿತು ಲೇಖಕಿ ನೇಮಿಚಂದ್ರ ಅವರ ಅನುಭವ ಕಥನ ಇದು. ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಸಹಜವಾಗಿ ಬರುತ್ತವೆ. ಆದರೆ ನಮಗೆ ಕಷ್ಟ, ಸೋಲು, ನಿರಾಸೆ ಎದುರಾದಾಗ ನಾವು ಸಾಮಾನ್ಯವಾಗಿ ನಮ್ಮ ದುರಾದೃಷ್ಟವನ್ನು ನಿಂದಿಸುತ್ತೇವೆ. ಯಾರಾದರೂ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದಾಗೆ ಆಗುತ್ತೆ ಎಂದು ಹೇಳಿದಾಗ ಲೇಖಕಿಗೆ ಕೋಪ ಬರುತ್ತದೆ. ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ನಾವು ಪ್ರಯತ್ನಿಸಬಹುದಲ್ಲ ಎಂದು ಲೇಖಕಿ ಕೇಳುತ್ತಾರೆ. ಕೇವಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟರೆ ಅಂಥವರು ಜೂಜುಕೋರರಾಗುತ್ತಾರೆ ಎಂಬುದು ಲೇಖಕಿಯ ದೃಢ ನಿಲುವು. ಅದೃಷ್ಟ ಅಂದರೆ ಲಕ್ ಎಂದರೇನು? ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ. ಒಳ್ಳೆಯದಾಗಿ ನಡೆದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ಉದಾಹರಣೆಗೆ, ಒಂದು ಕಾರು ಭಯಾನಕ ಅಪಘಾತದಲ್ಲಿ ಭಾಗವಾಗಿ ಜಜ್ಜಿ ಹೋದರೂ ಒಳಗಿದ್ದ ಮನುಷ್ಯ ಬದುಕಿ ಉಳಿಯುವುದು ಅದೃಷ್ಟ. ಇದಕ್ಕೆ ವಿರುದ್ಧವಾಗಿ ಫುಟ್ಪಾತ್ ಮೇಲೆ ನಿಂತಿದ್ದ ಮನುಷ್ಯನಿಗೆ ನಿಯಂತ್ರಣ ತಪ್ಪಿದ ಲಾರಿ ಬಂದು ಹೊಡೆದು ಸ್ಥಳದಲ್ಲೇ ಮೃತಪಡುವುದು ದುರಾದೃಷ್ಟ. ಇಂತಹ ಅದೃಷ್ಟ ಅಥವಾ ದುರಾದೃಷ್ಟದ ಘಟನೆಗಳು ಬದುಕಿನಲ್ಲಿ ಅಪರೂಪಕ್ಕೆ ಘಟಿಸುತ್ತವೆ. ಆದರೆ ಬದುಕು ನಮಗೆ ಯಾವಾಗಲೂ 100,000 ಅವಕಾಶಗಳನ್ನು ತೆರೆಯುತ್ತದೆ. ನಾವು ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯಿಂದ ಬದುಕನ್ನು ಬದಲಿಸಿಕೊಳ್ಳುವ ತಾಳ್ಮೆ ಮತ್ತು ಸಹನೆಯ ಅಗತ್ಯವಿದೆ. ಈ ಕಥನದಲ್ಲಿ ಲೇಖಕಿ ತಮ್ಮ ಗಂಡ ಕೀರ್ತಿ ಅವರಿಗೆ ಎದುರಾದ ಆರೋಗ್ಯ ಸಮಸ್ಯೆಯನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ಮೈಸೂರಿನಲ್ಲಿ ರಜೆ ಕಳೆಯುತ್ತಿದ್ದಾಗ ಕೀರ್ತಿ ಅವರಿಗೆ ತೀವ್ರವಾದ ಕೆಳಹೊಟ್ಟೆಯ ನೋವು ಕಾಣಿಸಿತು. ಸೋನೋಗ್ರಫಿ ತಪಾಸಣೆಯನ್ನು, ಅಂದರೆ ಕಲ್ಲನ್ನು ಪತ್ತೆ ಹಚ್ಚುವ ತಪಾಸಣೆ ಮಾಡಿದಾಗ ಅವರಿಗೆ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲು ಇರುವುದು ದೃಢವಾಯಿತು ಮತ್ತು 2 ದಿನಗಳ ನಂತರ ಸರ್ಜರಿಗೆ ದಿನಾಂಕ ನಿಗದಿಯಾಯಿತು. ಈ ಕಲ್ಲು ಯಾಕಾಗುತ್ತೆ? ಇದು ಅವರವರ ಅದೃಷ್ಟ ಎಂಬ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ. ಅವರು ಇದಕ್ಕೆ ಕಾರಣಗಳನ್ನು ಹುಡುಕತೊಡಗಿದರು. ಆಯ್ಕೆ 1, ಕಮಲಮ್ಮ ಮೇಡಮ್. ಇದು ಜವಾಬ್ದಾರಿಯುತ ಆಯ್ಕೆ. ಕಮಲಮ್ಮ ಮೇಡಮ್ ಅವರಿಗೆ ಕಲ್ಲು ಉಂಟಾಗಲು ಕಾರಣ ಶಾಲೆಯಲ್ಲಿ ಟಾಯ್ಲೆಟ್ ಇಲ್ಲದ ಕಾರಣಕ್ಕೆ ಅವರು ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಆದರೆ ಒಮ್ಮೆ ಕಲ್ಲಿನ ನೋವಿನಿಂದ ಪಾರಾದ ಮೇಲೆ ಅವರು ವೈದ್ಯರ ಸಲಹೆಯಂತೆ ಬೇಕಾದಷ್ಟು ನೀರು ಕುಡಿಯುವ ಮತ್ತು ಆಹಾರದಲ್ಲಿ ಪಥ್ಯ ಬದಲಾವಣೆ ಮಾಡಿಕೊಂಡರು. ಇದರ ಫಲವಾಗಿ ಕಳೆದ 20 ವರ್ಷಗಳಲ್ಲಿ ಅವರಿಗೆ ಮತ್ತೆ ಕಲ್ಲು ಕಾಣಿಸಲಿಲ್ಲ. ಆಯ್ಕೆ 2, ಮುದ್ದೇಗೌಡರು. ಇದು ಉದಾಸೀನತೆಯ ಆಯ್ಕೆ. ಮುದ್ದೇಗೌಡರು ಮೂತ್ರಪಿಂಡದ ಕಲ್ಲಿಗಾಗಿ 4 ಬಾರಿ ಸರ್ಜರಿ ಮಾಡಿಸಿಕೊಂಡಿದ್ದರು. ಅವರು ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಎಂದು ಉದಾಸೀನರಾಗಿದ್ದರು. ಬಾಡು ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನು ಕಡಿಮೆ ಮಾಡಿ, ಸದಾ ನೀರು ಕುಡಿಯಿರಿ ಎಂಬಂತಹ ಪಥ್ಯವನ್ನು ಮಾಡಲು ಆಗೋದಿಲ್ಲ ಎಂದು ತಲೆಯಲ್ಲಾಡಿಸಿದ್ದರು. ಲೇಖಕಿ ತಮ್ಮ ಪತಿ ಕೀರ್ತಿಯವರ ಮುಂದೆ 2 ಆಯ್ಕೆ ಇಟ್ಟರು. ಮುದ್ದೇಗೌಡರ ಹಾಗೆ ಪ್ರತಿ 2 ವರ್ಷಕ್ಕೆ ಸರ್ಜರಿ ಮಾಡಿಸಿಕೊಳ್ಳುವುದು ಅಥವಾ ಕಮಲಮ್ಮ ಮೇಡಮ್ ಅವರ ಹಾಗೆ ನೀರು ಕುಡಿದು ಎಚ್ಚರಿಕೆ ವಹಿಸೋದು. ಕೀರ್ತಿಯವರು ಲೇಖಕಿಯ ಸಲಹೆ ಮೇರೆಗೆ ಸರ್ಜರಿಯ ಭಯದಿಂದ 2 ದಿನಗಳ ಕಾಲ ಯಥೇಚ್ಛವಾಗಿ ನೀರು, ಎಳನೀರು, ಬಾರ್ಲಿ ವಾಟರ್ ಕುಡಿದರು. ಆಪರೇಷನ್ಗೂ ಮುನ್ನ ಮತ್ತೆ ಸೋನೋಗ್ರಫಿ ಮಾಡಿದಾಗ ಆ 8 ಮಿಲಿಮೀಟರ್ ಕಲ್ಲು ಕರಗಿ ಹೋಗಿತ್ತು. ಅಂದಿನಿಂದ ಕೀರ್ತಿಯವರು ನೀರಿನ ಮಹತ್ವವನ್ನು ಅರಿತುಕೊಂಡು ಹೊಟ್ಟೆ ನೋವು ಎಂದಿಲ್ಲ. ಸರ್ಜರಿಯನ್ನು ತಪ್ಪಿಸಿದ ಮುಖ್ಯ ನಿರ್ಧಾರ ಹೆಚ್ಚು ನೀರು ಕುಡಿಯುವ ಆಯ್ಕೆ ಆಗಿತ್ತು. ಇನ್ನೊಂದು, ಅದೃಷ್ಟ ಮತ್ತು ಆಯ್ಕೆಯ ನಡುವಿನ ವ್ಯತ್ಯಾಸಕ್ಕೆ ಲೇಖಕಿ ತಮ್ಮ ಗೆಳತಿ ಸೀತಾ ಅವರ ಉದಾಹರಣೆ ನೀಡಿದ್ದಾರೆ. ಸೀತಾ ಮತ್ತು ಲೇಖಕಿ ಇಬ್ಬರ ತಂದೆಯರು ಪ್ರಾಧ್ಯಾಪಕರಾಗಿದ್ದರು ಮತ್ತು ಇಬ್ಬರ ಮನೆಗಳಲ್ಲೂ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರು ಅವರ ಅಪ್ಪಂದಿರು. ಅಂದರೆ ಓದುವ ಅವಕಾಶ, ಅದೃಷ್ಟ ಇಬ್ಬರಿಗೂ ಇತ್ತು. ಲೇಖಕಿ ಇಂಜಿನಿಯರ್ ಆಗುವ ಹಠದಿಂದ ಓದಿದರೆ ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲೇ ಇಲ್ಲ ಮತ್ತು SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಸೀತಾಳಿಗೆ ಚೆನ್ನಾಗಿ ಓದಿದ, ಕೈತುಂಬ ಸಂಬಳ ತರುವ ಹುಡುಗ ಸಿಗೋದು ಕಷ್ಟವಾಯಿತು. ಆಕೆಯ ಪ್ರಮುಖ ನಂಬಿಕೆ ಏನೆಂದರೆ ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ. ಆದರೆ ತನಗೆ ಬೇಕಾದನ್ನ ದುಡಿದು ಗಳಿಸಲು ಆಕೆ ಸಿದ್ಧವಿರಲಿಲ್ಲ. ದೂರು ಹೇಳೋದನ್ನು ಬಿಟ್ಟು SSC ಕಟ್ಟುವ ಅಥವಾ ಟೈಪಿಂಗ್ ಕಲಿಯುವ 100 ದಾರಿಗಳಿದ್ದರೂ ಅವೆಲ್ಲವೂ ಸೀತಾಳಿಗೆ ಬಲು ಪ್ರಯಾಸದ್ದಾಗಿ ಕಾಣುತ್ತಿದ್ದುವು. ಒಂದು ದಿನ ಸೀತಾ ಲೇಖಕಿಯನ್ನ, ನೀನು ತುಂಬಾ ಅದೃಷ್ಟವಂತೆ ಎಂದು ಹಲಿಬಿದಾಗ ಲೇಖಕಿ, ಖಂಡಿತ ನಾನು ಅದೃಷ್ಟವಂತೆ ಕಣೆ, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ, ಅದು ನನ್ನ ಅದೃಷ್ಟ.
ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಪ್ರಶ್ನೆ ಮಾಡಿದರು. ಸೀತಾಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ಇದರ ಅರ್ಥ, ಅವಕಾಶವಿದ್ದರೂ ಅದನ್ನು ಬಳಸಿಕೊಳ್ಳುವ ಆಯ್ಕೆಯನ್ನ ಆಕೆ ಮಾಡಲೇ ಇಲ್ಲ. ಬದುಕು ನಮ್ಮೆದುರು ಅವಕಾಶಗಳನ್ನು ಇಡುತ್ತದೆ ಮತ್ತು ಎಂತಹ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳು ಇರುತ್ತವೆ ಎಂಬುದಕ್ಕೆ ಲೇಖಕಿ 2 ಪ್ರಬಲ ನಿದರ್ಶನಗಳನ್ನು ನೀಡುತ್ತಾರೆ. ಒಂದು, ಫ್ಲೇವಿಯಾ ಅವರ ಆಯ್ಕೆ. ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೇವಿಯಾ ನಿತ್ಯ ಪತಿಯ ಹಿಂಸೆ ಮತ್ತು ಕ್ರೌರ್ಯ ತುಂಬಿದ ಸಂಸಾರದಲ್ಲಿ ಸಿಕ್ಕಿಬಿದ್ದಿದ್ದರು. ನನಗೆ ಓದಿಲ್ಲ, ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರೂ ಇಲ್ಲ ಎಂದು ಕೈಕಟ್ಟಿ ಕೂರುವ ಬದಲು ಅವರು 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಅವರು ಕಾನೂನಿನಂತಹ ಕಠಿಣ ವಿಷಯವನ್ನು ಆಯ್ದು LLB ಮತ್ತು LLM ಮುಗಿಸಿ ಮುಂಬಯಿಯ ಪ್ರಸಿದ್ಧ ಅತ್ಯಂತ ಯಶಸ್ವಿ ಲಾಯರ್ ಎನಿಸಿಕೊಂಡರು. ಅವರು ತಮ್ಮ ಬದುಕಿನ ಕತ್ತಲನ್ನು ಕೆಡವಿ ಬೇರೆಯವರಿಗೆ ದಾರಿದೀಪವಾದರು. 2ನೇ ಉದಾಹರಣೆ, ನಿಶಾ ಶರ್ಮಾ ಅವರ ಆಯ್ಕೆ. ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿದ್ದ ನಿಶಾ ಶರ್ಮಾಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಮಂಟಪದಲ್ಲೇ ಗಂಡಿನ ಕಡೆಯವರು ಮತ್ತಷ್ಟು ವರದಕ್ಷಿಣೆ ಕೇಳಿ ತಮ್ಮ ದುರಾಸೆ ಮೆರೆದಾಗ ನಿಶಾ ಶರ್ಮಾ ಅವರು ಆ ದುರಾಸೆಯ ಹುಡುಗನನ್ನ ನಿರಾಕರಿಸುವ ಆಯ್ಕೆ ಇದೆ ಎಂದು ಅರಿತು ಮದುವೆಯನ್ನು ನಿರಾಕರಿಸಿ ಹೊರಬಂದರು. ನಂತರ ಅವರಿಗೆ ವರದಕ್ಷಿಣೆ ಇಲ್ಲದ ಉತ್ತಮ ಸಂಬಂಧ ಕೂಡಿ ಬಂದಿತು. ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಮುಂದೆ ನೂರಾರು ಸಾವಿರಾರು ಆಯ್ಕೆಗಳು ಇವೆ. ಉದಾಹರಣೆಗೆ, ಓದುವ ಆಯ್ಕೆ, ಕೆಟ್ಟ ಚಟಗಳಿಗೆ ಬೀಳದೆ ಇರುವ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಒಳ್ಳೆಯ ಪುಣ್ಯಾತ್ಮ ಸಿಗದಿದ್ದರೆ ಮದುವೆನೇ ಆಗದೇ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ ಮತ್ತು 100 ದಾರಿಯನ್ನು ಹಾಸಿದೆ. ನಾವು ಅವುಗಳನ್ನು ಬಳಸಿಕೊಳ್ಳಬೇಕು ಮತ್ತು ಎದ್ದು ನಡೆಯಬೇಕು ಅಷ್ಟೇ. ಜೀವನವನ್ನು ಸುಂದರವಾಗಿಸುವ ಶಕ್ತಿ ನಮ್ಮದೇ ಕೈಯಲ್ಲಿರುವ ಆಯ್ಕೆಯಲ್ಲಿದೆ ಎಂಬುದು ಲೇಖಕಿಯ ಪ್ರಬಲ ಸಂದೇಶ.